ಚಿಂತಾಮಣಿ ನಗರದ ರಾಜೀವ ಬಡಾವಣೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜೀವ ನಗರ ಫೇರ್ವೆಲ್ ಫೋರಂ ವತಿಯಿಂದ ರಂಗೋಲಿ ಸ್ಪರ್ಧೆ, ಮಡಿಕೆ ಹೊಡೆಯುವ ಸ್ಪರ್ಧೆ ಸೇರಿದಂತೆ ವಿವಿಧ ರೀತಿಯ ಸ್ಪರ್ಧೆಗಳು ಆಯೋಜಿಸಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ಬಡಾವಣೆಯ ಮಹಿಳೆಯರು, ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿವಿಧ ರೀತಿಯ ರಂಗೋಲಿಗಳನ್ನು ಬಿಡಿಸಿದರು. ರಾಜೀವನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಪ್ರತಿ ವರ್ಷ ನಾವು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಸಮಸ್ತ ನಮ್ಮ ಪ್ರಭಾಕರ ಬಡಾವಣೆಯ ನಿವಾಸಿಗಳೆಲ್ಲರೂ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ನಾವು ಅನುಯೋಜನೆ ಮಾಡಿದ್ದೇವೆ. ನಮ್ಮ ಒಂದು ಪ್ರಭಾಕರ ಬಡಾವಣೆಯ ಸಂಕ್ರಾಂತಿ ಹಬ್ಬದ ಒಂದು ಸುಗ್ಗಿ ಇಡೀ ನಮ್ಮ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿದೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪ್ರಭಾಕರ ಬಡಾವಣೆಯ ಈ ಒಂದು ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ಇದು ಸ್ವಚ್ಛ ಭಾರತ್ ಅಭಿಯಾನದ ಕಡೆಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ನಮ್ಮ ಬಡಾವಣೆಯ ನಿವಾಸಿಗಳೆಲ್ಲರೂ ಸಹ ಈ ಒಂದು ಶುಚಿತೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಒಂದು ಮಾದರಿಯಾದ ಒಂದು ಬಡಾವಣೆಯಾಗಿ ನಮಗೆ ಮಾರ್ಪಾಟಾಗಿದೆ. ಈ ಒಂದು ಸಂಕ್ರಾಂತಿ ಹಬ್ಬದ ಸುಗ್ಗಿಯಲ್ಲಿ ನಮ್ಮ ಎಲ್ಲ ನಾಗರಿಕರಿಗೂ ಸಹ ಭಾಗವಹಿಸಲಿಕ್ಕೆ ನಮ್ಮ ಒಂದು ಫೋರಂನ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಸರಿಯಾಗಿ ಇದನ್ನ ಉದ್ಘಾಟನಾ ಸಮಾರಂಭವನ್ನ ನಮ್ಮ ಫೋರಂನ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸೆಕ್ರೆಟರಿ ಸಾಹೇಬರು, ಜೊತೆಗೆ ಪ್ರಭಾಕರ ಬಡಾವಣೆಯ ಎಲ್ಲ ಹಿರಿಯರು, ನಿವಾಸಿಗರು ಸಹ ಅವರ ಒಂದು ಸಮ್ಮುಖದಲ್ಲಿ ಉದ್ಘಾಟನೆಯಾಗಿದೆ. 11:30 ಸರಿಯಾಗಿ ನಮ್ಮ ಒಂದು ರಂಗೋಲಿ ಸ್ಪರ್ಧೆ, ಮಡಿಕೆ ಹೊಡೆಯುವಂತಹ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಸ್ಪರ್ಧೆ, ಮಕ್ಕಳಿಗೆ ಮುಖ್ಯವಾಗಿ ಸುಮಾರು 100 ಮಕ್ಕಳು ಈ ದಿನ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಗ್ಗ ಜಗ್ಗಾಟ, ಗೋಣಿ ಚೀಲದ ಸ್ಪರ್ಧೆ, ಬನ್ ತಿನ್ನುವಂತಹ ಸ್ಪರ್ಧೆ, ಲೆಮನ್ ಅನ್ನು ಸ್ಪೂನ್ ಈ ಒಂದು ಸ್ಪರ್ಧೆ, ಜೊತೆಗೆ ಅತ್ಯಂತ ಮುಖ್ಯವಾಗಿ ಈ ದಿನ ಸಂಜೆ ಕಿಚ್ಚು ಹಾಯಿಸುವಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಇದನ್ನ ಸಂಜೆ ಕಿಚ್ಚು ಹಾಯಿಸುವಂತಹ ಹಸುಗಳ ಒಂದು ಮೆರವಣಿಗೆಯೊಂದಿಗೆ ಕಿಚ್ಚು ಹಾಯಿಸುವಂತ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಈ ಒಂದು ಕಿಚ್ಚು ಹಾಯಿಸುವಂತ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇದನ್ನ ರಾತ್ರಿ 8 ಗಂಟೆಗೆ ಸರಿಯಾಗಿ ಪುಲಿವೆಂದಲ ರವರ ಕಡೆಯಿಂದ ಕೋಲಾಟದ ಒಂದು ಆಟವನ್ನ ಅತಿ ವಿಜೃಂಭಣೆಯಿಂದ ಸುಮಾರು ಆ ಪುಲಿವೆಂದಲ ಆ ಒಂದು ಟ್ರೂಪ್ ಬಹಳಷ್ಟು ಫೇಮಸ್ ಆಗಿರುವಂತಹ ಟ್ರೂಪ್ ಕೋಲಾಟಕ್ಕೆ ಆ ಒಂದು ಟ್ರೂಪ್ ಅನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಈ ಒಂದು ಬಡಾವಣೆಯ ಎಲ್ಲ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಸಹ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಈ ವರ್ಷ ಪೂರ್ತಿ ಆಡಬೇಕಂತ ಪ್ರಥಮ ಬಾರಿಗೆ ಕೇಳ್ಕೊಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಸುಮಾರು 7ನೇ ವರ್ಷದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಫೋರಮ್ನ ಎಲ್ಲ ನಿರ್ದೇಶಕರು, ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ವಾರಿಯರ್ಸ್ ಆಗಿ ನಾವು ಕೆಲಸಗಳನ್ನು ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಇದು ಬಹಳಷ್ಟು ಸಾರ ಹೇಳ್ದಂಗೆ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ಸುಮಾರು 10-12 ಗಂಟೆವರೆಗೂ ಸಹ ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂತಂದರೆ, ನಾವು ಬಹಳಷ್ಟು ಜನಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇರ್ತೀವಿ. ಆದರೆ ಈ ಸಲ ಏನು ಮಾಡಿದ್ದೇವೆ ಅಂದರೆ, ನಮ್ಮ ನಗರಸಭೆಯ ಸಿಬ್ಬಂದಿಗಳಿಗೆ ಎಲ್ಲ ನಮ್ಮ ಒಂದು ಬಡಾವಣೆಯನ್ನು ಸ್ವಚ್ಛಗೊಳಿಸೋಕ್ಕೆ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ಸಹ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಕೊಡಿದ್ವಿ. ಇದು ಪೌರ ಕಾರ್ಮಿಕರಿಗೆ 30 ಜನಕ್ಕೆ ಒಂದು ಬಟ್ಟೆಗಳು ಕೊಡ್ತಕ್ಕಂಥದ್ದು, ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ದಿಸೆಯಲ್ಲಿ ಬಹಳಷ್ಟು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಂತಂದರೆ, ದಿನಾಂಕ 22ನೇ ತಾರೀಕು
22ನೇ ತಾರೀಕು ಇಡೀ ನಮ್ಮ ಭಾರತ ದೇಶ ಹೆಮ್ಮೆ ಪಡ್ತಕ್ಕಂಥ ಒಂದು ದಿನ ಇದು. ಯಾಕೆಂತಂದರೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇರುವುದರಿಂದ ಇಲ್ಲೂ ಸಹ ಈ ಬಡಾವಣೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಏನಪ್ಪ ಅಂತಂದರೆ ನಾವು ಒಂದು ಮೆರವಣಿಗೆಯನ್ನು ನಂಬ್ಕೊಂಡಿದ್ದೇವೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಈ ಒಂದು 30 ಫೀಟ್ ರೋಡ್ ಏನಿದೆ ಅಲ್ಲಿವರೆಗೂ ಸಹ ಎಲ್ಲ ವಾರಿಯರ್ಸು ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೆಲ್ಲರೂ ಸಹ ಸೇರಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಒಂದು ಸ್ಟೇಜ್ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಬೆಂಗಳೂರಿನ ಒಂದು ನುರಿತ ಒಂದು ಕಲಾ ತಂಡದವರಿಂದ ಶ್ರೀರಾಮನ ಚರಿತ್ರೆಯನ್ನು ಹುಟ್ಟಿದಾಗಿನಿಂದ ಲಾಸ್ಟ್ ಎಂಡ್ವರೆಗೂ ಸಹ ಒಂದು ನೃತ್ಯ ರೂಪಕವನ್ನು ನಾವು ಇಲ್ಲಿ ಅಳವಡಿಸಿದ್ದೇವೆ. ಬಹಳಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಟಿವಿ ಆಂಕರ್ ಸಹ ಬರ್ತಾ ಇದ್ದಾರೆ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾಗರಿಕ ಬಂಧುಗಳೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ಈ ಒಂದು ಫೋರಂ ವತಿಯಿಂದ ಕೇಳ್ತಾ ಇದ್ದೇವೆ. ಮತ್ತೆ ಸಾಯಂಕಾಲ 7 ಗಂಟೆಗೆ ಇಲ್ಲಿ ಇವತ್ತು ನುರಿತ ಅವಾಗಲೇ ಹೇಳಿದ್ದಾರೆ ಕೋಲಾಟ ಬಹಳ ಚೆನ್ನಾಗಿರ್ತದೆ. ಮತ್ತೆ ಅದರ ಜೊತೆಗೆ 6 ಗಂಟೆಗೆ ಒಂದು ಮೆರವಣಿಗೆ ಇದೆ. ಎತ್ತುಗಳ ಮೆರವಣಿಗೆಯನ್ನ ಬಹಳಷ್ಟು ಒಂದು 10 ರಿಂದ 15 ಎತ್ತುಗಳನ್ನ ತರ್ತಾ ಇದ್ದೇವೆ. ತರಿಸು ಬಹಳ ವಿಭಿನ್ನ ಡೋಲು ಕುಣಿತಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದೇವೆ. ಮತ್ತೆ ಬ್ಯಾಂಡ್ ಸೆಟ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ದಿನದ ರಾಜೀವ್ ನಗರ ವಾರ್ಡ್ನಲ್ಲಿ ತುಂಬ ಚೆನ್ನಾಗಿ ಸಂಭ್ರಮ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ವಾರ್ಡ್ಗಳಲ್ಲೂ ಮಾಡಬೇಕು. ಆ್ಯಂಡ್ ಎಲ್ಲ ಈ ಥರ ಸೇರಿ ರಂಗೋಲಿ ಹಾಕೋದು ಕಾಂಪಿಟೇಷನ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಥರ ಎಲ್ಲ ಕಡೆ ಆಡಿದ್ರೆ ಎಲ್ಲ ತುಂಬ ಸೊಸೈಟಿಯಲ್ಲಿ ಯೂನಿಟಿ ಇರುತ್ತೆ.